ಇನ್ನು ಸಿಎಂ ಇಬ್ರಾಹಿಂ ಕೂಡ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು. ನಮ್ಮದ್ದು ಅವರದ್ದು 50 ವರ್ಷಗಳ ಒಡನಾಟ. ಯಾರೇ ಮನೆಗೂ ಹೋದ್ರೂ ಚೆನ್ನಮ್ಮ ಊಟ ಹಾಕ್ತಾ ಇದ್ರು. ಅಂತಿಮ ದರ್ಶನದ ಬಳಿಕ ಸಿಎಂ ಇಬ್ರಾಹಿಂ ಪ್ರತಿಕ್ರಿಯೆ ನೀಡಿದ್ದಾರೆ. ಮುತ್ತೈದೆಯಾಗಿ ಹೋಗಬೇಕು ಅಂತ ಯಾವಾಗಲೂ ಹೇಳ್ತಾ ಇದ್ರು. ಈಗ ಚೆನ್ನಮ್ಮ ಅವರು ಹೇಳಿದಂತೆ ಆಗಿದೆ ಅಂತ ಇಬ್ರಾಹಿಂ ಸರಳವಾದ ಜೀವನದಲ್ಲೇ 85 ವರ್ಷ ಜೀವನ ಸಾಗಿಸಿದ್ದಾರೆ. ಕುಟುಂಬದವರಿಗೆ ದುಃಖ ಭರಿಸುವಂತ ಶಕ್ತಿಯನ್ನ ದೇವರು ನೀಡಲಿ, ಭಗವಂತ ಚೆನ್ನಮ್ಮ ಅವರ ಆತ್ಮಕ್ಕೆ ಶಾಂತಿ ಕರುಣಿಸಲಿ ಅಂತ ಸಿಎಂ ಇಬ್ರಾಹಿಂ ಅಂತಿಮ ದರ್ಶನದ ಬಳಿಕ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. 72ನೇ ಇಸ್ವಿಯಿಂದ ಹಿಡಿದು ಜನತಾ ಪರಿವಾರ ಅಲ್ಲ, ಬಟ್ ದೇವೇಗೌಡರ ಕುಟುಂಬದ ಪರಿವಾರದ ಸದಸ್ಯನಾಗಿದ್ದು ನಾನು. ಆ ತಾಯಿ ಅನ್ನಪೂರ್ಣೇಶ್ವರಿ ಅವ್ರ MLA ಇರಲಿಲ್ಲ, MP ಇರಲಿಲ್ಲ, ಮುಖ್ಯಮಂತ್ರಿ ಇರಲಿಲ್ಲ. ಆದರೆ ಅವ್ರ ಅಂತಿಮ ಯಾತ್ರೆ ಯಾವ ರೀತಿ ನಡೀತಾ ಇದೆ ಅನ್ನಕ್ಕಂಥದ್ದನ್ನ ನೀವು ನೋಡ್ತಾ ಇದ್ದೀರಿ. ಇದಕ್ಕೆ ಕಾರಣ ಏನು? ಕಾರಣ ಆ ತಾಯಿಯಲ್ಲಿದ್ದಂಥ ಸ್ವಭಾವ. ಯಾರೇ ಮನೆ ಹೋಗಲಿ ಊಟ ಮಾಡಲಾರ್ದೆ ಕಳಿಸ್ತಿರ್ಲಿಲ್ಲ. ಹೊಳೆನರಸೀಪುರದಿಂದ ಹಿಡಿದು ಬಸವನಗುಡಿ ಮನೆಯಿಂದ ಹಿಡಿದು ಮುಖ್ಯಮಂತ್ರಿ ಮನೆಯಿಂದ ಹಿಡಿದು ಪ್ರಧಾನಮಂತ್ರಿ ಮನೆವರೆಗೂ ಕೂಡ ಆ ತಾಯಿಯ ಸಾರಥ್ಯ ಇತ್ತು ದೇವೇಗೌಡರ ಜೊತೆಯಲ್ಲಿ. ಪದೇ ಪದೇ, ಯಾಕಂದ್ರೆ ನಿಮಗೆ ಗೊತ್ತಿದೆ, ದೇವೇಗೌಡರ ಜೊತೆಯಲ್ಲಿ ಪ್ರಧಾನಮಂತ್ರಿ ಆಗಿದ್ದಾಗ ಕನಿಷ್ಠ 18 ಗಂಟೆ ಅವ್ರ ಜೊತೆಲಿ ಇರ್ತಿದ್ದೆ ನಾನು. ನನಗೆ ಅಮ್ಮ ಅವ್ರು ಫೋನ್ ಮಾಡೋರು, ಏನಾದರೂ ತಿಂದ್ರ ಗೌಡ್ರು, ಏನಾದರೂ ಕುಡಿದ್ರ, ಏನಾದರೂ ಕುಡಿಸಿ, ಏನಾದರೂ ತಿನ್ನಿಸಿ, ಸ್ವಲ್ಪ ಮಲಿಕು ಅಂತ ಹೇಳಿ ಗಂಡನ ಬಗ್ಗೆ ಇಷ್ಟು ಚಿಂತೆ ಮಾಡ್ತಿದ್ದಂಥ ಒಂದು ಧರ್ಮಪತ್ನಿ. ಪದೇ ಪದೇ ಹೇಳೋರು ಅವ್ರು, ನಾನು ಯಾವತ್ತು ಹೋದ್ರೂ ಮುತ್ತೈದೆಯಾಗಿ ಹೋಗ್ಬೇಕು ಅಂತ. ದೇವರು ಅವರ ಆಸೆ ಇವತ್ತು ಅದನ್ನೇ ಆಯಿತು. ನನಗಿರ್ತಕ್ಕಂಥ ಚಿಂತೆ ದೇವೇಗೌಡರ ಆರೋಗ್ಯ. ಯಾಕಂದರೆ ಚೆನ್ನಮ್ಮನವ್ರು ಇಲ್ಲದೆ ದೇವೇಗೌಡರು ಒಂದು ದಿವಸ ಕಳೆಯೋದು ಭಾರಿ ಕಷ್ಟ. ಅಂಥದ್ರಲ್ಲಿ ದೇವರು ದೇವೇಗೌಡರಿಗೆ ಆರೋಗ್ಯ ನೀಡಲಿ. ಮತ್ತು ಏನು ಕುಮಾರಸ್ವಾಮಿ ಅವರು, ರೇವಣ್ಣ ಅವರು, ಅವರೆಲ್ಲ ಬೆಳವಣಿಗೆಗೆ ಚೆನ್ನಮ್ಮನವರ ಮಾರ್ಗದರ್ಶನ, ಚೆನ್ನಮ್ಮನವರ ಪ್ರೀತಿ, ಅವ್ರ ದೇವರು ಪೂಜೆ. 18 ಗಂಟೆ ಪೂಜೆ ಮಾಡೋಳೆ ಅಮ್ಮ, ಉಪವಾಸ. ಯಾವ ಊರಿಗೆ ಹೋದ್ರೂ ದೇವಸ್ಥಾನ, ಡೆಲ್ಲಿ ಹೋದ್ರೆ ಅಲ್ಲಿ ದೇವಸ್ಥಾನ, ಬೆಂಗಳೂರಿನಾಗಿದ್ದಾಗ ದೇವಸ್ಥಾನ. ಇವತ್ತು ಆ ಮಾತಾಯಿನ ನಾವು ಕಳ್ಕೊಂಡಿದ್ದೇವೆ. ನಮಗೆ ಯಾವತ್ತು ನಾನು ತಮಾಷೆಗೆ ಹೇಳ್ತಿದ್ದೆ, ಅಮ್ಮ ನಿಮಗೂ ಒಂದ್ಸಲ ಯಾವುದಾದ್ರೂ ಎಲೆಕ್ಷನ್ ನಿಲ್ಲಿಸ್ಬೇಕು ನಾನು, ಬಿಡ್ತೇನೆ, ಏನು ನೀವು ತಮಾಷೆ ಮಾಡ್ತಾ ಇದ್ದೀರಿ ಅಂತ. ಯಾವತ್ತು ನೀವು ನೋಡಿದಿರಿ ಅವ್ರ ಮೈ ಮೇಲೆ ಇರ್ತಕ್ಕಂಥ ಬಟ್ಟೆ, ಅವ್ರ ಮೈ ಮೇಲೆ ಬಂಗಾರ 10 kg ಬೇಕಾದ್ರೆ ಹಾಕ್ಬೋದಾಗಿತ್ತು ಅವರು. ಅಂಥ ಪವರ್ಫುಲ್ಲು ಮಗ. ಗಂಡಿದ್ರು ಕೂಡ ಸ್ವಾಸ್ಥಿಕವಾದಂಥ ಆಹಾರ, ಸರಳವಾದಂಥ ಜೀವನ. ಅದರಲ್ಲೇ ಆ ಅಮ್ಮ 85 ವಯಸ್ಸು ಇವತ್ತು ಸಾಯಿಸ್ಕೊಂಡು ಬಂದಿದೆ. ಅವರ ಅಂತಿಮ ಯಾತ್ರೆ ಇವತ್ತು ಬೆಂಗಳೂರಿಂದ ನಾಳೆ ಹೊಳೆನರಸೀಪುರಕ್ಕೆ ಹೋಗ್ತಾ ಇದ್ದಾರೆ. ದೇವೇಗೌಡರಿಗೆ, ಕುಮಾರಸ್ವಾಮಿಗೆ, ರೇವಣ್ಣನಿಗೆ, ಬಾಲಕೃಷ್ಣ, ರಮೇಶ, ನಮ್ಮ ಅನಸೂಯ, ಜಯಲಕ್ಷ್ಮಿ, ಶೈಲಜಾ, ಇವರೆಲ್ಲರಿಗೂ ದೇವರು ದುಃಖ ತಡ್ಕೊಳ್ತಕ್ಕಂಥ ಶಕ್ತಿ ಕೊಡಲಿ. ಡಾಕ್ಟರ್ ಮಂಜುನಾಥ್ರವರು ಕೂಡ ಭಾರಿ ಸೇವೆ ಮಾಡಿದರು ಅವ್ರ ಕಾಯಿಲೆಯಲ್ಲಿದ್ದಾಗ. ದೇವೇಗೌಡರ ಬಗ್ಗೆ, ಆರೋಗ್ಯದ ಬಗ್ಗೆನೂ ಕೂಡ ಡಾಕ್ಟರ್ ಮಂಜುನಾಥ್ ಅವರು 24 hours ಅವರನ್ನು ಮನೆಯಲ್ಲೇ ಇಟ್ಕೊಂಡು ಅವರು ಸೇವೆ ಮಾಡ್ಕೊಂಡು ಬಂದರು. ಇವತ್ತದ್ದೆಲ್ಲ ನಾನು ಕಣ್ಣಾರೆ ಕಂಡಿದ್ದೇನೆ. ವಿವರಿಸೋದಕ್ಕೆ ಶಬ್ದವಿಲ್ಲ. ಭಗವಂತ ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ, ಇದೇ ನನ್ನ ಭಗವಂತನಲ್ಲಿ ಪ್ರಾರ್ಥನೆ. ನಿಧನ ಹೊಂದಿದ್ದು ಕೇಳಿ ನನಗೊಂಥರ ಶಾಕಿಂಗ್ ಆಯಿತು. ನಾನು 2-3 ದಿನ ಹಿಂದೆನೇ ಗೊತ್ತಾಯಿತು ಈ ಥರ ಅಮ್ಮ ಅವರು ಹಾಸ್ಪಿಟಲ್ ಇದ್ದಾರಂತ. ನಾನು ದಿಲ್ಲಿಯಲ್ಲಿ ಇದ್ದಿದ್ದ ಕಾರಣಕ್ಕೆ ನಾನು ಬರೋಕ್ಕೆ ಸಾಧ್ಯ ಆಗಿಲ್ಲ. ನಿನ್ನೆ ಸಂಜೆ ದಿಲ್ಲಿಯಲ್ಲಿ ಬಂದೆ ನಾನು. ಇವತ್ತು ನನ್ನ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಆಗಿದೆ, ನಾಳೆ ಹೋಗ್ಬೇಕಂತ ಇದ್ದೆ, ಹಾಸ್ಪಿಟ್ಲಲ್ಲೇ ಹೋಗಿ ನೋಡಬೇಕಂತ ಇದ್ದೆ. ನನ್ನ ಆ ಯೋಗ ನನಗೆ ಸಿಕ್ಕಲಿಲ್ಲ ಅನಿಸ್ತದೆ. ನಂದು ಚೆನ್ನಮ್ಮಂದು ಎಲ್ಲರಿಗೂ ಗೊತ್ತಿದ್ದಂಗೆ ಒಂಥರ ತಾಯಿ ಥರ ನೋಡ್ಕೊಳ್ತಾ ಇದ್ದಿರಲ್ಲ, ಯಾರನ್ನ ಬರಲಿ.
ನಾನು ಈಗಲೂ ನನಗೆ ಜ್ಞಾಪನ ಇದೆ. 2004 ನಾನು ಮೊದಲೇ ಎಲೆಕ್ಷನ್ ಸೋತಾದ್ಮೇಲೆ ನಾನು ಸನ್ಮಾನ್ಯ ದೇವೇಗೌಡರು ಭೇಟಿ ಮಾಡಿ ಬಂದಿದ್ದೆ. ಆವಾಗ ನನ್ನ ರೂಮಲ್ಲಿ ಕರ್ಕೊಂಡೋಗಿ ಕೂರಿಸ್ಕೊಂಡು, ಇದೆಲ್ಲ ನೀನು ಧೈರ್ಯವಾಗಿರಬೇಕು, ಇದೆಲ್ಲ ರಾಜಕೀಯದಲ್ಲಿ ಗೆಲ್ಲು ಸೋಲು ಇದ್ದೇ ಇರ್ತದೆ, ಮುಂದೆ ನಿನ್ನ ಒಳ್ಳೆ ಭವಿಷ್ಯ ಇದೆ, ನೀನು ಧೈರ್ಯವಾಗಿರ್ಬೇಕಂತ ಹೇಳ್ಬಿಟ್ಟು ನನಗೆ ಆವತ್ತು ಊಟ ಮಾಡಿ ಕಳಿಸಿದ್ರು. ನಾನು ಯಾವಾಗ ಬಂದಿದ್ದೀನಿ ನನಗಂತ ಇಲ್ಲ, ಯಾರನ್ನ ಸಾಮಾನ್ಯ ಜನ ಬರಲಿ, ಒಂದು ತಾಯಿ ಯಾವ ಥರ ನೋಡ್ಕೊತಾರೆ ಆ ಥರ ಎಲ್ಲರಿಗೂ ತಿಂಡಿ ಟೈಮಲ್ಲಿ ಬಂದರೆ ಅವರೇ ಬಡಿಸಿ ತಿಂಡಿ ಕೊಡ್ತಾಯಿದ್ರು. ಊಟದ ಟೈಮಲ್ಲಿ ಬಂದರೆ ಯಾರನ್ನ ಇರಲಿ, ಸಾಮಾನ್ಯ ನಾನಂತ ಇಲ್ಲ ಅವರಂತ ಇಲ್ಲ, ಯಾರನ್ನ ಬರಲಿ ಅವ್ರಿಗೆ ಕೂಣಿಸಿ ಊಟ ಮಾಡಿಸಿ ಅವರೇ ಬಡಿಸಿ ತಿನ್ನಿಸೋರು. ನಾನು ಪಕ್ಷ ಬಿಟ್ಟಾದ್ಮೇಲೂ ಒಂದು 2 ವರ್ಷ ಹಿಂದೆ ಸನ್ಮಾನ್ಯ ದೇವೇಗೌಡರು ಹುಟ್ಟುಹಬ್ಬಕ್ಕೆ ವಿಶ್ ಮಾಡೋಕ್ಕೆ ಬಂದಿದೆ. ಆವಾಗಲೂ ನನ್ನನ್ನು ನೋಡಿ ಕರೆದು 4 ಗಂಟೆಗೆ ಆವಾಗ ಬಂದಿದ್ದೆ, 4-4:15 ಇತ್ತು. ಆವಾಗ ನನ್ನ ಕೂಣಿಸಿ ನನ್ನ ತಿಂಡಿ ಕೊಟ್ಟು ಚೆನ್ನಾಗಿದೆಯೇನಪ್ಪ, ಆರೋಗ್ಯ ಆಗಿದೆಯೇನಪ್ಪ, ಚೆನ್ನಾಗಿರ್ಬೇಕಪ್ಪ ಅಂತ ಹೇಳ್ಬಿಟ್ಟು ನನಗೆ ಆಶೀರ್ವಾದ ಮಾಡಿದ್ರು. ಅವ್ರಿಗೆ ನನಗೆ ಈಗ ಇದು ಕೇಳಿ ಭಾಳ ನೋವನ್ನು ತಂದಿದೆ. ನನ್ನ ಚಿಂತನೆ ತಮಗೆಲ್ಲ ಗೊತ್ತಿರ್ಬೋದು, ದೇವೇಗೌಡರು ಚೆನ್ನಮ್ಮಂದು ಸಂಬಂಧ ಯಾವ ಥರ ಇತ್ತಂದರೆ ಗಂಡ ಹೆಂಡತಿ ಥರ ಇಲ್ಲ, ಒಂಥರ ಫ್ರೆಂಡ್ಲಿ ಆಗಿರ್ತಾಯಿದ್ರು. ನಾನೇ ಕಣ್ಣಾರೆ ನಾನು ಭಾಳ ಹತ್ರದಲ್ಲಿ ನೋಡಿದ್ದೀನಿ. ದೇವೇಗೌಡರು ತಿಂಡಿ ಕೊಡೋದಿರಲಿ, ಊಟ ಕೊಡೋದಿರಲಿ, ಆಮೇಲೆ ಅವ್ರಿಗೆ ಟ್ಯಾಬ್ಲೆಟ್ ಸಮೇತ ಅಮ್ಮ ಅವರೇ ಕೊಡ್ತಾಯಿದ್ದು ನಾನು ಕಣ್ಣಾರೆ ನೋಡಿದ್ದೀನಿ. ಇವತ್ತು ಎಲ್ಲೋ ಒಂದು ಕಡೆ ಸನ್ಮಾನ್ಯ ದೇವೇಗೌಡರಿಗೆ ಭಗವಂತಂತ ಇಷ್ಟೇ ಪ್ರಾರ್ಥನೆ ಮಾಡೋದು, ಈ ಆಗಿರೋ ಘಟನೆನ ಸಹಿಸ್ಕೊಳ್ಳೋದು ದೇವೇಗೌಡರು ಅವ್ರ ಕುಟುಂಬಕ್ಕೆ ಕೊಡಲಿ ಅಂತ ಆ ಭಗವಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಸಾಕಷ್ಟು ಜನ ಗಣ್ಯರು ಅವರ ನಿವಾಸಕ್ಕೆ ಭೇಟಿ ಕೊಡ್ತಾ ಇದ್ದಾರೆ, ಅಂತಿಮ ದರ್ಶನ ಪಡ್ಕೊಳ್ತಾ ಇದ್ದಾರೆ, ಕುಟುಂಬಕ್ಕೆ ಸಾಂತ್ವನ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಶಾಸಕ GT ದೇವೇಗೌಡ ಕೂಡ ಭೇಟಿ ನೀಡಿದ್ದಾರೆ. ಪ್ರಧಾನಿ ಪತ್ನಿ ಹಾಗೆ CM ತಾಯಿ ಅಹಂಕಾರ ಯಾವುದೂ ಕೂಡ ಅವರಿಗೆ ಇರಲಿಲ್ಲ. ಯಾರೇ ಬಂದರೂ ಕೂಡ ಪ್ರೀತಿಯಿಂದ ಊಟ ಹಾಕ್ತಾ ಇದ್ರು. ಚೆನ್ನಮ್ಮ ಅವರ ನಿಧನದಿಂದ ನನಗೆ ಸಾಕಷ್ಟು ನೋವಾಗಿದೆ. ಚೆನ್ನಮ್ಮ ಅವರ ಆತ್ಮಕ್ಕೆ ಆ ದೇವರು ಶಾಂತಿಯನ್ನು ಕರುಣಿಸಲಿ, ಕುಟುಂಬದವರಿಗೆ ದುಃಖ ಭರಿಸುವಂತ ಶಕ್ತಿಯನ್ನ ದೇವರು ನೀಡಲಿ ಅಂತ ಶಾಸಕ GT ದೇವೇಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ. ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಪೂಜ್ಯ ಚೆನ್ನಮ್ಮನವರ ನಿಧನದಿಂದ ನಾವೆಲ್ಲರೂ ಕೂಡ ದುಃಖಿತರಾಗಿದ್ದೇವೆ. ತಾಯಿ ಚೆನ್ನಮ್ಮ ಧರ್ಮದೇವತೆ. ಅವರು ಅವರ ಸರಳತೆ, ಅವರ ಸೌಜನ್ಯ, ಅವ್ರು ಪಡೆದಿರ್ತಕ್ಕಂಥ ಗೌರವ ಒಂದು ಆದರ್ಶ. ಚಿಕ್ಕ ವಯಸ್ಸಿನಲ್ಲೇ ಇಡೀ ಕುಟುಂಬದ ದೊಡ್ಡ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತು ಯಶಸ್ವಿಯಾಗಿ ನಿರ್ವಹಿಸಿ ಸನ್ಮಾನ್ಯ HD ದೇವೇಗೌಡರಿಗೆ ಬೆಂಬಲವಾಗಿ ನಿಂತು ಅವರು ಮುಖ್ಯಮಂತ್ರಿ ಆಗಲು, ಪ್ರಧಾನಮಂತ್ರಿ ಆಗಲು ಅವರ ಅಪಾರವಾದ ಕೊಡುಗೆ. ಅದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲು, ರೇವಣ್ಣವ್ರ ಮಂತ್ರಿ ಆಗಲು, ಬಾಲಕೃಷ್ಣ ರಮೇಶ್ ಅವರ ಎಲ್ಲ ಕುಟುಂಬ, ಅನಸೂಯ ಅವರು, ಶೈಲಜಾ ಅವರು, ಇಡೀ ದೊಡ್ಡ ಕುಟುಂಬವನ್ನು ದೇವೇಗೌಡರಿಗೆ ಜವಾಬ್ದಾರಿನ ಕೊಡದೆ ಎಲ್ಲ ಜವಾಬ್ದಾರಿಯನ್ನು ಹೊತ್ತು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಅವ್ರಿಗೆ ನಾನು ಪ್ರಧಾನಮಂತ್ರಿ ಪತ್ನಿ, ಮುಖ್ಯಮಂತ್ರಿ ಪತ್ನಿ ಅಂತಕ್ಕಂಥ ಒಂದೇ ಒಂದು ಮನಸ್ಸಲ್ಲೂ ಕೂಡ ಸಣ್ಣ ಆಂಬವ ಅವ್ರಿಗಿರಲಿಲ್ಲ. ಆ ರೀತಿಯ ಅಪಾರವಾದಂಥ ಕೊಡುಗೆಯನ್ನು ಇಡೀ ದೇಶದ ಪ್ರಧಾನಿಯಾಗಿದ್ದಾಗ ನಾವೆಲ್ಲರೂ ಕೂಡ ಪ್ರಧಾನಮಂತ್ರಿ ಅವರ ಮನೆಗೆ ಹೋಗಿ ನಮ್ಮನ್ನು ಊಟ ಮಾಡದೆ ಕಳಿಸ್ತಾ ಇರಲಿಲ್ಲ, ಅವರೇ ಬಡಿಸ್ತಾ ಇದ್ರು. ಪ್ರಧಾನಮಂತ್ರಿಗಳ ಪತ್ನಿಯಾಗಿ ಚೆನ್ನಮ್ಮನವರು ಬೆಂಗಳೂರು ಮನೆಗೆ ಯಾರೇ ಬಂದರೂ ಕೂಡ ಅವ್ರ ಬದ್ಧ ವೈರಿಗಳೇ ಇರಲಿ, ವಿರೋಧ ಪಕ್ಷದವರಿರಲಿ, ಆಡಳಿತ ಪಕ್ಷದವರಿರಲಿ, ಯಾರೇ ಸಾಮಾನ್ಯ ಬಡವರೇ ಬರಲಿ, ಎಲ್ಲರೂ ಕೂಡ ಅತ್ಯಂತ ಪ್ರೀತಿ ಗೌರವದಿಂದ ಊಟವನ್ನು ಹಾಕ್ತಾ ಇದ್ದಂಥ ತಾಯಿ ಚೆನ್ನಮ್ಮ ಅವ್ರ ಧರ್ಮದೇವತೆ. ಇವತ್ತು ನಿಧನರಾಗಿರ್ತಕ್ಕಂಥ ದುಃಖ ಪ್ರತಿಯೊಬ್ಬರು ಕೂಡ ತಳ್ಳಲಿಕ್ಕೆ ಆಗದೆ ಇರ್ತಕ್ಕಂಥದ್ದು. ಆ ತಾಯಿ ದೈವ ಭಕ್ತೆ. ಪ್ರತಿದಿನವೂ ಕೂಡ ಊಟವನ್ನು ಮಾಡದೆ, ತಿಂಡಿಯನ್ನು ಮಾಡದೆ ದೇವರ ಪೂಜೆಯಲ್ಲೇ ತೊಡಗಿರ್ತಿದ್ರು. ಆ ತಾಯಿಯ ಆಶೀರ್ವಾದದಿಂದ ಅವರಿಗೆ ಮುತ್ತೈದೆ ಭಾಗ್ಯದಿಂದ ದೇವರ ಸನ್ನಿಧಿಯನ್ನು ಸೇರಿದ್ದಾರೆ. ಅವರ ಆತ್ಮಕ್ಕೆ ಅವರ ಸನ್ನಿಧಿಯಲ್ಲಿ ದೇವರವ್ರಿಗೆ ಆಶೀರ್ವಾದ ಮಾಡಲಿ, ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನು ಕೊಡಲಿ. ದೇವೇಗೌಡರಿಗೆ
ಅದನ್ನ ಒಂದು ದುಃಖವನ್ನು ಭರಿಸ್ತಕ್ಕಂಥ ದೇವೇಗೌಡರಿಗೆ ಶಕ್ತಿಯನ್ನು ಕೊಡಲಿ. ನಾನು ಕೂಡ ದೇವೇಗೌಡರಿಗೆ ಹೇಳಿದೆ, ಸರ್ ಧೈರ್ಯವಾಗಿರಿ, ನೀವು ಇದು ಮಾಡಬೇಡಿ ಅಂತೇಳಿ ದೇವೇಗೌಡರು ಕೂಡ ಹೇಳಿ ಅವರಿಗೆ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸ್ತೆ. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ, ಸ್ವರ್ಗದಲ್ಲಿ ದೇವರ ಸನ್ನಿಧಿಯಿಂದ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಆ ತಾಯಿ ಚೆನ್ನಮ್ಮನವರು ಅಂತೇಳಿ ಆ ತಾಯಿಗೆ ನಾವು ಸಮರ್ಪಣೆಯನ್ನು ದೇವರಿಗೆ ಮಾಡಿದ್ದೇನೆ.